ಸೂಫಿ ಸಂತ ಭಾವೈಕ್ಯದ ಅಧಿಕಾರ ವರಕವಿ ಹುಲಗೂರಿನ ಹಜರತ್ ಸೈಯದ್ ಶಾ ಖಾದ್ರಿಯವರ ವರಪ್ರಸಾದದಿಂದ ಜನಿಸಿದ ಶಿಶುನಾಳದ ಮೊಹಮ್ಮದ್ ಶರೀಫ್ ಸಾಹೇಬರು ಸಮಾಜಕ್ಕೆ ಸಾಮರಸ್ಯದ ಪಾಠ ಕಲಿಸಿ ಕೋಮು ಸೌಹಾರ್ದತೆಯನ್ನ ಉಳಿಸಿದ ವಿಶ್ವಗುರು. ಭಾವೈಕ್ಯತಾ ಸಂದೇಶವನ್ನು ಸಾರುವ ಮೂಲಕ ಜಗತ್ತಿಗೆ ಮಾದರಿಯಾದ ಶರೀಫರ ತತ್ವ ಸಿದ್ಧಾಂತಗಳು ಇಂದಿಗೂ ಜೀವಂತವಾಗಿವೆ. ಅವರ ತತ್ವ ಪದಗಳನ್ನ ಇಂದಿಗೂ ಹಾಡುವವರಿದ್ದಾರೆ. ಅನೇಕರು ಅವರ ಬಳುವಳಿ ಅನ್ನುವಂತೆ ಪದ್ಯಗಳನ್ನ ರಚಿಸುವವರಿದ್ದಾರೆ. ಮೌಲಾಲಿ ಶರಣ ಮಕ್ಕ ಒಳಗ ಜನಶಾರಲ್ಲ, ಖುಷಿಯನ್ನು ಪಟ್ಟು ಮೊಹಮ್ಮದ ನಕ್ಕಾರಲ್ಲ. ಕಣ್ಣ ತೆರೆದ ಮ್ಯಾಲೆ ಯಾರಿಗೆ ನೋಡ್ಯಾರೋ ಮೊದಲ ಮೊಹಮ್ಮದ ಶರಣರ ಮುಖವ ನೋಡ್ಯಾರೋ ಮೊಟ್ಟ ಮೊದಲ. ದಿನಮಾನ ಬಹು ಕೆಟ್ಟಾವೋ ಸದ್ಗುರು ಪುತ್ರ, ನಿನಗವು ಬಂದು ತಟ್ಟವೋ. ಚಿನ್ಮಯಾತ್ಮಕವಾದ ಐದಕ್ಷರವು ತನ್ನೊಳು ಜಪಿಸಿಕೊಂಡಿರೆ, ಮನುಜ ರೂಪವ ತಳೆದ ಮೈಮಗ, ಮನುಜ ರೂಪವ ತಳೆದ ಮೈಮಗ, ತಿಳಿದ ಪುರುಷನಿಗೆ ನಿರಾಗದು. ಮಾನ ಬಹು ಕೆಟ್ಟಾವೋ ಸದ್ಗುರು ಪುತ್ರ, ನಿನಗವು ಬಂದು ತಟ್ಟವೋ. 12ನೇ ಶತಮಾನದಾಗ ಬಸವಣ್ಣವರು ಹಿಂಗೇನು ಹೊಂಟ್ರಲ್ಲ, ಕಲ್ಯಾಣದಿಂದ ಉಳಿ ಕಡೆ ಹೊಂಟ್ರಲ್ಲ ಚನ್ನ ಬಸವಣ್ಣವರು, ಅವಾಗ ಒಬ್ಬ ಸಂತ ಇಲ್ಲಿ ಉಳಿದ ಅಂತ ಡೊಳ್ಳೇಶ್ವರ ಅನ್ನೋ ಒಬ್ಬ ಅಂತ ಇಲ್ಲಿ ಉಳಿದ. ಇಲ್ಲೇ ಅವ ಲಿಂಗದೊಳಗಾಗಿ ಇಲ್ಲೇ ಇದನ್ನ ಅವನ ಪ್ರತಿರೂಪನ ಇಲ್ಲಿ ಹಿಂಗ ಮೂಡಿ ಬಂದ ಬಸವಣ್ಣ ಅಂತ ಹಿಂಗ ಶಿಸ್ನಾದೇಶ. ಶರೀಫ ಸಾಹೇಬರ ಆಚಾರ ವಿಚಾರಗಳು ಜನಮಾನಸದಲ್ಲಿ ಬೇರೂರಿದ್ದು ಇಂದಿಗೂ ಪ್ರಸ್ತುತವಾಗಿವೆ. ಅವರ ತತ್ವ ಪದಗಳು ಅಪ್ಪಟ ಗ್ರಾಮೀಣ ಭಾಷೆಯಲ್ಲಿದ್ದು ಸಮಾಜದಲ್ಲಿರುವ ಅಂಧಶ್ರದ್ಧೆ, ಮೂಢನಂಬಿಕೆ, ಜಾತಿ ಜಗಳಗಳನ್ನು ಕಟುವಾಗಿ ಟೀಕಿಸಿ ಶಾಂತಿ ಸಾಮರಸ್ಯದ ಹಾದಿಯನ್ನು ತೋರಿಸುತ್ತವೆ. ಅವರು ಜನರಲ್ಲಿ ಭಾವೈಕ್ಯತೆಯ ಜಾಗೃತಿ ಮೂಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಅಂತಹ ಹಿಂದೂ ಮುಸ್ಲಿಂ ಮಹಾಸಂಗಮವಾದ ಮೊಹಮ್ಮದ್ ಶರೀಫ್ ಸಾಹೇಬರ ಜಾತ್ರೆಯು ಸಡಗರ ಮತ್ತು ಸಂಭ್ರಮದಿಂದ ಜರುಗಿದೆ. ಶರಣರಿಗೆಲ್ಲ ಹರುಷ ಬಂತಯ್ಯ ಸುನಾಳ ಜಾತ್ರೆ. ವಾಡಿಕೆಯಂತೆ ಫೆಬ್ರವರಿ 25ರ ಸಾಯಂಕಾಲ ಗ್ರಾಮದ ಶಿಶುನಾಳಧೀಶನ ಗುಡಿಯಿಂದ ಶರೀಫರ ವಿಶಾಲವಾದ ಗದ್ದುಗೆಯವರೆಗೆ ಬಂಡಿಯ ಮೂಲಕ ರಥದ ಕಳಶದ ಮೆರವಣಿಗೆಯ ಜೊತೆಗೆ ಶರೀಫರ ವಂಶಸ್ಥರಾದ ಶರೀಫ್ನವರ ಮನೆಯಿಂದ ಜೆಂಡಾ ಸಮೇತವಾಗಿ ಗಲೀಫ್ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆ ಗ್ರಾಮದ ವಿವಿಧ ಓಣಿಗಳಲ್ಲಿ ಸಂಚಾರ ಮಾಡಿ ಪ್ರಮುಖ ಬೀದಿಗಳ ಮೂಲಕವಾಗಿ ಶರೀಫ್ ನಾನಾಕಿ ದೋಸ್ತರ ಒದೀನ್ ಹರಹರ ಮಹಾದೇವ ಎಂಬ ಘೋಷವಾಕ್ಯಗಳ ಮೂಲಕ ಶರೀಫರ ಗದ್ದುಗೆಯನ್ನು ತಲುಪಿತು. ನಂತರ ಶರೀಫರ ಸಮಾಧಿಗೆ ಹಿಂದೂಗಳಿಂದ ಪೂಜೆ, ಮುಸಲ್ಮಾನರಿಂದ ಫಾತಿಹ, ಗಂಧ ಏರಿಸುವ ಆಚರಣೆಗಳು ನಡೆದವು. ಸಾವಿರಾರು ಹಿಂದೂ ಮುಸಲ್ಮಾನರು ಗುರು ಗೋವಿಂದ ಭಟ್ಟರ ಶಿಷ್ಯರಾದ ಮೊಹಮ್ಮದ್ ಶರೀಫ್ ಸಾಹೇಬರ ಸಮಾಧಿಗೆ ನಮಿಸಿ ಕಾಯಿ ಕರ್ಪೂರ ಅರ್ಪಿಸಿ ಸಕ್ಕರೆ ಓದಿಸಿ ಫಾತಿಹ ಮಾಡಿಸಿದರು. ಫೆಬ್ರವರಿ 26ರ ಸಾಯಂಕಾಲ 6 ಗಂಟೆಗೆ ನಡೆದ ಮಹಾರಥೋತ್ಸವಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದರು. ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು, ಹೂವು, ಪಂಚಾಕ್ಷತೆ ಅರ್ಪಿಸಿ ತಮ್ಮ ಭಕ್ತಿ
ಭಕ್ತಿಯನ್ನು ತೋರ್ಪಡಿಸಿದರು. ಇನ್ನು ಶರೀಫರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಕಳೆದ 30 ವರ್ಷಗಳಿಂದ ಹುಬ್ಬಳ್ಳಿಯ ಉದಯ್ ಬೇಕರಿಯ ವತಿಯಿಂದ ದಾಸೋಹದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅದರಂತೆ ಈ ವರ್ಷವೂ ಸುಮಾರು 50,000ಕ್ಕೂ ಹೆಚ್ಚು ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಿದ್ದರು. ಸಂತ ಶಿಶುನಾಳ ಶರೀಫಜ್ಜನ ನಂಬೇವಪ್ಪ ಅಂದ್ರೆ ಒಂದು ದೊಡ್ಡ ಕಾರಣ ಇದೆ. ನಮ್ದು ಈಗ 4ನೇ ತಲೆದು. ನಮ್ಮ ಅಜ್ಜರೊಬ್ರು ಆ ಕಾಲಿನಲ್ಲಿ ಅವರು ಗಾಂಜಾ ಮಾರ್ತಿದ್ರು. ಇನ್ಸ್ಪೆಕ್ಟರ್ ಅಂತೇಳಿ ಒಬ್ರು ಪೊದ್ದಾರ್ ಅಂತೇಳಿ ಅವ್ರು ಹಿಡಿದು ಹುಬ್ಬಳ್ಳಿಯಲ್ಲಿ ಕರ್ಕೊಂಡ್ಬಂದು ಕೋರ್ಟಲ್ಲಿ ಅವ್ರು ಹಾಜರು ಮಾಡಿದ್ರು. ಇವ್ರು ಎಲ್ಲಿ ಹಿಡಿದಿದ್ರು, ಏನ್ ಮಾಡ್ತಿದ್ರು ಅಂತೇಳಿ ಅವ್ರ ಪೇಪರ್ನಾಗ ಬರೋದು. ಕಟ್ಕಟೆಯಲ್ಲಿ ನಮ್ಮ ಅಜ್ಜರು ನಿಂದಿಸಿದ್ರು. ಅವ್ರು ಅಲ್ಲಿ ಪೇಪರ್ ಅನ್ನು ಕೊಟ್ಟಿದ್ರು. ಪೇಪರ್ಗಳು ಈ ನೋಡಿದ್ರು. ಹಿಂಗೆ ಅಲ್ಲಿ ನಮ್ಮ ಅಜ್ಜಾರು ನೋಡಿದ್ರು. ಹಿಂಗ್ ನೋಡಿದ್ರೆ ಏನಿತ್ತು ಪೇಪರ್ನಾಗ, ಏನಿಲ್ಲ ಅಂತ ಪೇಪರ್ ಒಗದ ಡಿಸ್ಮಿಸ್ ಅಂತ ಮಾಡ್ಬಿಟ್ರು. ಅವತ್ಲಿಂದ ನಮ್ಮ ಅಜ್ಜರು ಈ ದೊಡ್ಡ ಮಹಾತ್ಮ, ದೊಡ್ಡ ಪುರುಷ ಅಂತ ಹೇಳಿ ಅಲ್ಲಿಂದ ನಡ್ಕೊಂಡ್ ಬಂದ್ರು. ನಮ್ಗೆಲ್ಲ ಬಳಗ ಬರ್ತಿದ್ರಿ. ಅಂದ್ರೆ ಒಟ್ಟು ಒಂದು ಸಾಧಾರಣ ಒಂದು 8-10 ಫ್ಯಾಮಿಲಿ ಇದೆ. ಅವರು ನಮ್ದು ಇಷ್ಟು ಕಾಣಿಕೆ ತೋರಿಪ್ಪ, ಅವ್ರು ಬರ್ತಾರೆ, ಈ ತೋರಿ ಆ ತೋರಿ ಅಂತ ಹೇಳಿ ನಮಗ್ ಕೊಡ್ತಾರ. ಎಲ್ಲಾರು ಏಕ ಆಗಿ ಅದನ್ನ ಮಾಡಿ ಜಾತ್ರೆಯನ್ನು ನಾವು ಪೂರ ಮಾಡಿ. ಇಂಥ ದೊಡ್ಡ ಮಹಾತ್ಮ ಎಲ್ಲಿನೂ ಇಲ್ಲ. ಯಾಕಂದ್ರೆ ಇಲ್ಲಿ ಸಾಹಿತ್ಯ, ಆಧ್ಯಾತ್ಮಿಕ ಬಹಳಷ್ಟು ತುಂಬಿ ತುಳುಕಾಡಕತೈತಿ. ಶರೀಫಾ ಶರೀಫಾ ಗುರು ಗೋವಿಂದನ ಶರೀಫಾ, ಶರೀಫಾ ಶರೀಫಾ ಗುರು ಗೋವಿಂದನ ಶರೀಫಾ. ಆ ಹಣ್ಣು ಕಾಯಿ ನಿನಗಪ್ಪ, ಆ ಹಣ್ಣು ಕಾಯಿ ನಿನಗಪ್ಪ, ನೀ ಒಲಿದರೆ ನಮಗೆ ಸಾಕಪ್ಪ. ಶರೀಫಾ ಶರೀಫಾ ಗುರು ಗೋವಿಂದನ ಶರೀಫಾ. ಆತು ಪದ ದೀಪ ನಿನಗಪ್ಪ, ಆತು ಪದ ದೀಪ ನಿನಗಪ್ಪ, ಆ ಬೆಳಕು ನಮಗೆ ಸಾಕಪ್ಪ. ಶರೀಫಾ ಶರೀಫಾ ಗುರು ಗೋವಿಂದನ ಶರೀಫಾ. ಶ್ರೀಗಂಧದ ಗುಡಿಯಲ್ಲಿ ನೀನಪ್ಪ, ಶ್ರೀಗಂಧದ ಗುಡಿಯಲ್ಲಿ ನೀನಪ್ಪ, ನೀನು ದರ್ಶನ ನಮಗೆ ಸಾಕಪ್ಪ. ಶರೀಫಾ ಶರೀಫಾ ಗುರು ಗೋವಿಂದನ ಶರೀಫಾ. ಪ್ರಸಾದ ನಾವು ಮಾಡಾಕತ್ತು 30 ವರ್ಷ ಐತ್ರಿ. ಮತ್ತೆ ನಾವ್ ಇಲ್ಲಿ ನಡೆಯೋದಂದ್ರ ಒಂದು 60-70 ವರ್ಷ ಐತ್ರಿ. ನಮ್ಮ ಮಾವನವರು ಬರ್ತಿದ್ರ, ನಮ್ಮ ಮನೆಯವರೆಲ್ಲ ಚಿಕ್ಕವ್ರು ಇದ್ರ. ಅವಾಗಿಂದ ಇಲ್ಲಿ ನಾವು ಬರ್ತೇವ್ರಿ. ಈಗ್ಲೂ ಬರಾಕತ್ತಾರ. ಈಗ ನಮ್ಮ ಹುಡುಗರು ಎಲ್ಲಾರು ಮಾಡ್ಲಿಕ್ಕತ್ತಾರ. ಈಗ ನಮ್ಮ ಭಾವನವರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ. ಆದ್ರೂ ನಾವ್ ಎಲ್ಲಾರು ಬಂದು ಇಲ್ಲಿ ಸೇವೆ ಮಾಡಾಕತ್ತೀವಿ. ನಮ್ಗ ಆನಂದ ಅನಿಸ್ತದ, ಚಲೋ ಅನಿಸ್ತದ. 3-4 ದಿವಸ ಇಲ್ಲೇ ಇದ್ದು ನಾವು ಹೋಗ್ತದೆ. ನಮಗ ಬಹಳ ಖುಷಿ ಅನಿಸ್ತದ. ಅಜ್ಜಾರ್ಗ ದರ್ಶನ ಅಂದ್ರೆ ನಮಗ್ ಬಹಳ ಚಲೋ ಅನಿಸ್ತದೆ. ಜಾತ್ರೆಯ ದಿವಸ ಭಕ್ತರು ತಮ್ಮ ತಮ್ಮ ಮನೆಗಳಿಂದ ರೊಟ್ಟಿ ತಂದು ಹಂಚಿದರು. ಕೆಲವರು ಟ್ರ್ಯಾಕ್ಟರ್ಗಳ ಮೂಲಕವಾಗಿ ಪಲಾವ್ ಇತ್ಯಾದಿ ತಿನಿಸುಗಳನ್ನು ತಂದು ಭಕ್ತರಿಗೆ ಹಂಚಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಭಾವೈಕ್ಯದ ಹರಿಕಾರ ಸೂಫಿ ಸಂತ ಶಿಶುವಿನಾಳ ಶರೀಫರ ಹುರುಸು ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಜಾತಿಗಳ ನಡುವೆ ಹುಳಿ ಹಿಂಡುವ ವಿಷಜಂತುಗಳಿಗೆ ಅವಕಾಶ ಇಲ್ಲದಂತಾಗಿದೆ. ಶ್ರೀ ಶರೀಫ ಹಾಗೂ ಗುರುಗೋವಿಂದ ಭಟ್ಟ ರಥೋತ್ಸವ ಸಕಲ ಸದ್ಭಕ್ತರಿಂದ ಪ್ರಾರಂಭವಾಯಿತು. 1 ಲಕ್ಷದಿಂದ 1.5 ಲಕ್ಷದವರೆಗೆ ಜನಸಂಖ್ಯೆಯ ಸಮ್ಮುಖದಲ್ಲಿ ಶಾಂತ ರೀತಿಯಲ್ಲಿ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಚಾಲನೆ ದೊರೆಯಿತು. ಈ ವರ್ಷದ ರಥೋತ್ಸವದ ಸಂದೇಶವೇನೆಂದರೆ, ಎಲ್ಲ ಜಾತಿ ಭೇದ ಮರೆತು, ಹಿಂದೂ ಕೋಮುಗಲಭೆಗಳನ್ನು ಎಲ್ಲ ಮರೆತು ನಾವೆಲ್ಲ ಮಾನವರು, ನಾವೆಲ್ಲ ಒಂದೇರು ಅಂತ ಸಂತ ಶಿಶುನಾಳ ಶರೀಫರು 18ನೇ ಶತಮಾನದಲ್ಲಿ ಹೇಳಿದರು. ಅದೇ ರೀತಿ ಈಗ ಇಲ್ಲೇ ನಿನ್ನೆ ಲಕ್ಷದಿಂದ ಲಕ್ಷ ಜನ ಕೂಡಿದರೂ ಯಾವ ಜಾತಿ ಮತ ಭೇದ ಪಂಥ ಯಾವನ್ನೂ ವೀಕ್ಷಿಸದೆ ನಮಾಜು ಮಾಡುತ್ತಾ, ಮಂಗಳಾರತಿ ಹೇಳುತ್ತಾ, ಹರಹರ ಮಹಾದೇವಿ ಎನ್ನುತ್ತಾ ಎಲ್ಲ ಸದ್ಭಕ್ತರು ಶಾಂತ ರೀತಿಯಿಂದ ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸಿದರು. ಗಂಡನ ತಾಳೆ ಮಿಡಕದಲೆ ಕಟ್ಟಿಕೊಂಡೆ ಕೋಲನ್ನೀರೇ, ತನವೇನ ಮನೆಯೋಳು ಬಾಳೆವೋ ಮಾಡಲಾರೆ ಕೋಲನ್ನೀರೆ. ಯವ್ವ ಹರವೇನ ಮನೆಯೋಳು ಕಸನಾನ ಒಡಿಲಾರೆ ಕೋಲನ್ನೀರೇ.